ಎಜುಕೇಶನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಸೆಕೆಂಡ್ PUC ಪ್ರಿಪರೇಟರಿ ಎಕ್ಸಾಮ್ ರೀ ಜನವರಿ 2025 ಅಂದ್ರೆ ಇದ 2025 ಪ್ರಿಪರೇಟರಿ ಎಕ್ಸಾಮ್ 2 ರೀ ಹಿಂದಿ ಕ್ವಶನ್ ಪೇಪರ್. ಈ ಕ್ವಶನ್ ಪೇಪರ್ ಒಳಗ ನಾಳೆ ಈ ಪ್ರಿಪರೇಟರಿ ಎಕ್ಸಾಮ್ಕ ಬರುವ ಸಂಭವನೀಯತೆ ಜಾಸ್ತಿ ಇರ್ತಾವ್ರಿ ಕ್ವಶನ್ಗಳನ್ನ. ಆ ಕಾರಣದಿಂದ ಎಲ್ಲಿಯೂ ಸ್ಕಿಪ್ ಮಾಡ್ಬೇಡ್ರಿ, ವಿಡಿಯೋ ಕಂಟಿನ್ಯೂ ವಿಡಿಯೋ ನೋಡ್ರಿ. ಈಗ ಆನ್ಸರ್ಗಳನ್ನು ನೋಡೋಣ, ಕೀ ಆನ್ಸರ್ಗಳನ್ನು ಈ ಕ್ವಶನ್ ಪೇಪರ್ನ ಡಿಸ್ಕಸ್ ಮಾಡೋಣ. ನಾಳೆ ನಿಮ್ಗೆ ಎಕ್ಸಾಮ್ ಒಳಗೆ ಎಲ್ಲಾನು ಹೆಲ್ಪ್ ಆಗ್ತದೆ. ಪೂರ್ತಿ ವಿಡಿಯೋನ ಕೊನೆ ತನಕ ನೋಡ್ರಿ. ಸಂಪೂರ್ಣ ಕೀ ಉತ್ತರಗಳನ್ನು ಈ ವಿಡಿಯೋದಲ್ಲಿ ನಾವು ನೋಡೋಣ. ಫಸ್ಟ್ ಒನ್ ರೀ, ವಿಭಾಗ ಕ ರೀ. ಕ ವಿಭಾಗ ಒಳಗೆ ಕ್ವಶನ್ ರೀ. ಸರಿಯಾದ ಉತ್ತರ ಯಾವುದಂದ್ರೆ ಆ ಕ್ವಶನ್ಕ ಫಸ್ಟ್ನೇ ಕ್ವಶನ್ಕ ಸರಿಯಾದ ಉತ್ತರ ತದನಂತರ ಎರಡನೆಯ ಪ್ರಶ್ನೆ ಐತ್ರಿ. ಎರಡನೇ ಪ್ರಶ್ನೆಯನ್ನ ನೋಡ್ಕೊರಿ ನೀವು. ಅದರಲ್ಲಿ ಸರಿ ಉತ್ತರಗಳನ್ನು ನಾನು ಹೇಳ್ತೀನಿ. ಸರಿ ಉತ್ತರಗಳು ಯಾವ್ದಂದ್ರೆ ಆ ಫೋರ್ತ್ ಒನ್ ರೀ. ಅದೇ ರೀತಿ ಥರ್ಡ್ ಕ್ವಶನ್ ರೀ. ಥರ್ಡ್ ಕ್ವಶನ್ ಒಳಗೆ ಸರಿಯಾದ ಆನ್ಸರ್ ಯಾವ್ದಾಕೈತೆ ಫಸ್ಟ್ ಒನ್ ಹಾಕತ್ರಿ. ಫಸ್ಟ್ ಒನ್ ಸರಿಯಾದ ಆನ್ಸರ್ ಆಗ್ತದ. ತದನಂತರ ಇನ್ನ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಆಗ ಸಬ್ಸ್ಕ್ರೈಬ್ ಮಾಡ್ರಿ. ಫೋರ್ತ್ ಒನ್ ಕ್ವಶನ್ ರೀ. ಫೋರ್ತ್ ಒನ್ ಒಳಗೆ ಸರಿಯಾದ ಉತ್ತರ ಯಾವ್ದಕ್ಕೆ ಸೆಕೆಂಡ್ ಒನ್ ಆಗ್ತದ. ತದನಂತರ ಫಿಫ್ತ್ ಒನ್ ರೀ. ಸರಿಯಾದ ಉತ್ತರ ಯಾವ್ದಂದ್ರೆ ಥರ್ಡ್ ಒನ್. ತದನಂತರ ಸಿಕ್ಸ್ ಒನ್ ಕ್ವಶನ್ ಒಳಗ ಸರಿಯಾದ ಉತ್ತರ ಯಾವ್ದಂದ್ರ 2. ಏಳನೇ ಪ್ರಶ್ನೆ ಸ್ನೇಹಿತರೆ, ಏಳನೇ ಪ್ರಶ್ನೆ ಸರಿಯಾದ ಉತ್ತರ 4. ತದನಂತರ 8ನೇ ಪ್ರಶ್ನೆ ಸರಿಯಾದ ಉತ್ತರ 2 ಆಗ್ತದ್ರಿ. ಅದೇ ರೀತಿ 9ನೇ ಪ್ರಶ್ನೆ ಸರಿಯಾದ ಉತ್ತರ ಯಾವ್ದ ಫೋರ್ತ್ ಒನ್ ಆಗ್ತದ. ನೀವು ನೋಡ್ಕೊರಿ ಸರಿ ಹಂಗ ವಿಡಿಯೋನ ಪೂರ್ತಿ ಕೊನೆ ತನಕ ನೋಡ್ರಿ. 10ನೆಯ ಪ್ರಶ್ನೆ ಸರಿಯಾದ ಉತ್ತರ 2 ಆಗ್ತದ್ರಿ. ಈ ಮಲ್ಟಿಪಲ್ ಚಾಯ್ಸ್ಗಳು ಎಷ್ಟು ಇರ್ತಾವ ಅಂದ್ರೆ 10 ಇರ್ತಾವ. ಇವು ಮಲ್ಟಿಪಲ್ ಚಾಯ್ಸ್ಗಳು ಎಷ್ಟು 10 ಇರ್ತಾವ. ಇದ್ರೊಳಗೆ ಏನು ಮಾಡ್ಬೇಕಂದ್ರೆ ಪ್ರತಿ ಒಂದಕ್ಕೂ ಒಂದೊಂದು ಅಂಕ ಇರ್ತಾವ. ಇವು 10 ಬರ್ತಾರೆ ಅಂದ್ರೆ ನಿಮ್ಗೆ 10 ಮಾರ್ಕ್ಸ್ ಸಿಗ್ತಾವ. ತದನಂತರ ಆ ವಿಭಾಗ ಬಿಟ್ಟ ಸ್ಥಳವನ್ನು ಕೊಟ್ಟಾರ. ಇಲ್ಲಿ ಆನ್ಸರ್ಗಳನ್ನದಾವ. ಈ ಆನ್ಸರ್ಗಳನ್ನ ಸೂಕ್ತವಾದ ರೂಪದಲ್ಲಿ ನೀವು ಬರಿಬೇಕ್ರಿ. ಸರಿಯಾದ ಉತ್ತರ ಫಸ್ಟ್ ಯಾವ್ದಾಕೈತೆ ಅಂದ್ರೆ ರೀ ಬಾಲ. ಫಸ್ಟ್ ಒನ್ ಇದಾಗ್ತದ. ಸೆಕೆಂಡ್ ಒನ್ ರೀ. ಸೆಕೆಂಡ್ ಒನ್ ವಿಜ್ಞಾನ ಆಗ್ತದ. ಅಂದ್ರೆ 12ನೇದು ರೀ. ಸೆಕೆಂಡ್ ಒನ್ ಅಂದ್ರೆ 12. ತದನಂತರ ಅದೇ 13ನೇ ಪ್ರಶ್ನೆ ಯಾವ್ದಾಕೈತೆ ಅಂದ್ರೆ ರೀ ಇದಾಗ್ತದ 13ನೇ ಪ್ರಶ್ನೆ. ತದನಂತರ 14ನೇ ಪ್ರಶ್ನೆ ರೀ. ಇದು ಸರಿಯಾದ ಉತ್ತರ ಆಗ್ತದೆ 14ನೇದಕ್ಕೆ ರೀ. 15ನೇದ್ರಿ. ಇದು 15ನೇ ಸರಿಯಾದ ಉತ್ತರ ಆಗ್ತದ. ನೀವು ಈ ಪ್ರಶ್ನೆಗಳನ್ನ ಸರಿಯಾಗಿ ನೋಡ್ಕೋರಿ. ಬಿಟ್ಟ ಸ್ಥಳವನ್ನ ಇಲ್ಲಿ ಹೊಂದಿಸಿ ಬರೆಯಿರಿ. ಸರಿಯಾದ ಉತ್ತರ ನೋಡ್ನು. ಫಸ್ಟ್ ಒನ್ಕ್ರಿ ಇದು ಸರಿಯಾದ ಉತ್ತರ ಫಸ್ಟ್ ಒನ್. ತದನಂತರ ಸೆಕೆಂಡ್ ಒನ್ ರೀ. ಇದು ಸರಿಯಾದ ಉತ್ತರ. ಥರ್ಡ್ ಒನ್ ಇದಾಗಿರ್ತದ ನೋಡ್ರಿ. ಫೋರ್ತ್ ಒನ್ ರೀ. ಫಿಫ್ತ್ ಒನ್ ರೀ. ಸರಿ, ಫಿಫ್ತ್ ಒನ್ ಇದಾಗ್ತದ. ತದನಂತರ 1 ಅಂಕದ ಪ್ರಶ್ನೆಗಳು ಮತ್ತು 2 ಅಂಕದ ಪ್ರಶ್ನೆಗಳು ಮತ್ತು 3 ಅಂಕದ 4 ಅಂಕದ ಪ್ರಶ್ನೆಗಳನ್ನು ಈಗ ನೋಡೋಣ್ರಿ. ಸರಿಯಾದ ಉತ್ತರಗಳನ್ನು ನಾನು ಈಗ ಕೊಟ್ಟಿದ್ದೇನೆ ನೋಡ್ರಿ. ಇದ 17ನೇ ಪ್ರಶ್ನೆ ಸರಿಯಾದ ಉತ್ತರ. ಈ ಪ್ರಶ್ನೆನ ನೀವು ಕರೆಕ್ಟಾಗಿ ಓದಿದ್ದೆ ಆದಲ್ಲಿ ನಿಮಗೆ 1 ಅಂಕ ಫಿಕ್ಸ್. ತದನಂತರ 18ನೇ ಪ್ರಶ್ನೆ. 18ನೇ ಪ್ರಶ್ನೆಗೆ ಆನ್ಸರ್ ಇದು ಕ್ವಶನ್ ಆನ್ಸರ್ ಕ್ವಶನ್ ಆನ್ಸರ್ ಅಲ್ಲೇ ಸರಿಯಾಗಿ ನೋಡ್ಕೊಳ್ಳಿ. ಆಗ ನಮ್ಮ ಚಾನಲ್ಕಿನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಆಗ ಸಬ್ಸ್ಕ್ರೈಬ್ ಮಾಡ್ಕೊರಿ. ಆಗ ಸಪೋರ್ಟ್ ಮಾಡಿ.
बहुत हुआ ये अब तेरा बहुत हुआ हाँ बहुत हुआ से अब तेरा बहुत हुआ ये बहुत हुआ हाँ अब तेरा बहुत हुआ ये बहुत हुआ कल तेरे फ्यूचर का मेरे हाथों से मौत हुआ तेरा फ्यूचर पे दिखा नहीं आज तक मेरे आगे कोई भी दिखा नहीं तुम कहो मुझे टीवी पे दिखा नहीं क्योंकि आज तक ली कभी बिका नहीं ತದನಂತರ ಎರಡು ಅಂಕದ ಪ್ರಶ್ನೆಗಳನ್ನು ಅದರ ಜೊತೆ ಆನ್ಸರ್ಗಳನ್ನು ನೋಡೋಣ. ಆನ್ಸರ್ಗಳು ಈ ರೀತಿಯಾಗಿ ಅವುಗಳನ್ನು ಪ್ರತಿಯೊಂದನ್ನು ಪಾಯಿಂಟ್ಸ್ ಹಾಕಿ ಎಕ್ಸ್ಪ್ಲೇನ್ ಮಾಡ್ಬೇಕ್ರಿ. ಆ ಪಾಯಿಂಟ್ಸ್ ನೋಡ್ಕೊರಿ, ಪಾಯಿಂಟ್ಸ್ ಆನ್ಸರ್ಗಳನ್ನು ನೋಡ್ಕೊರಿ, ಸರಿಯಾಗಿ ಓದ್ರಿ. ನಾಳೆ ಎಕ್ಸಾಮ್ಗೆ ಬರೋ ಸಂಭವನೀಯತೆ ಜಾಸ್ತಿ ಅದ. ಇದರೊಳಗೆ ಏನು ಇಂಪಾರ್ಟೆಂಟ್ ಅಂದ್ರೆ ಲಾಸ್ಟ್ನಾಗ ಹಾಡ್ರಿ ಏನು ಇಂಪಾರ್ಟೆಂಟ್ ಅಂದ್ರೆ ಪತ್ರ ಲೇಖನ, ಚುಟ್ಟಿ ಪತ್ರ ಇಂಪಾರ್ಟೆಂಟ್. अब तेरा बहुत हुआ ये बहुत हुआ कल तेरे फ्यूचर का मेरे हाथों से मौत हुआ लड़ने पे आएगा तो मुंह की दुखाएगा फिर ख्याल से जाएगा कि शफी को हराएगा मैं रब से हूं डरता ना डरूं तेरी टीम से मेरे बोलो सा नशा नहीं है तेरी अफीम में मैं चैन की जिंदगी गुजारता हूँ शैतानों की फौज को ललकारता हूँ तेरे जैसे कुत्तों की तरह भौंकता नहीं मैं जंगल का शेर हूँ भारी धाड़ मारता हूँ अशुभ बैंड बना जा बंद वाले राखी ओरिजिनल हूँ मैं साले तू है मेरी कॉपी फेक है तू तेरा काम भी है फेक मैं आग लगा गया हाथ बेटा सेक तेरे जैसे बड़े फेक मुझे मिलने को तरसे मेरे काम को देख मैं लिखता नहीं गाने मैं लिखता हूँ रैप 3-4 बार्स नहीं 3-4 पेस मैं लिखता हूँ शायर हूँ जैसे तुम सुनो बस कायर हूँ जैसे जले जाए सब फायर हूँ जैसे सब सच नहीं लायर हूँ जैसे मैं सुनता नहीं पागल हूँ जैसे मरा नहीं बस घायल हूँ जैसे प्यार नहीं मेरा प्यार बस पैसे खुद को न जानू तू जानेगा कैसे बात हुआ ये अब तेरा बात हुआ बात हुआ सही अब तेरा बात हुआ ये बात हुआ हाँ अब तेरा बात हुआ ये बात हुआ कल तेरे फ्यूचर का मेरे हाथों से मौत हुआ बहुत हुआ ये अब तेरा बहुत हुआ हाँ बहुत हुआ सही अब तेरा बहुत हुआ ये बहुत हुआ हाँ अब तेरा बहुत हुआ ये बहुत हुआ कल तेरे फ्यूचर का मेरे हाथों से मौत हुआ. बात करता हूँ 5 साल पहले की कलम थी साथ मेरे पहले ही पता लग गया बहुत पहले ही बड़ा आगे जाने वाला हूँ पहले ही सब डरने लगे क्यों पहले ही सब जलने लगे क्यों पहले ही मुझसे तू पहले नहीं तुझसे सब क्यों